ಸೂರ್ಯಕುಮಾರ್ ಯಾದವ್ ಅವರೇ, ಥ್ಯಾಂಕ್ಸ್. ಭಾರತದ ಮಾನಮರ್ಯಾದೆ ಉಳಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ಎಲ್ರಿಗೆ. ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಆಲ್ಮೋಸ್ಟ್ ಕುಶಲಕ್ಷೇಮ ಸೌಖ್ಯ ಎಲ್ಲ ಹೊರಟೋಗಿತ್ತು, ಬಟ್ ಎಟ್ ದ ಎಂಡ್ ಎಲ್ಲ ಬಂತು. ಸೊ ಕುಶಲವೇ ಕ್ಷೇಮವೇ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕ್ಟಾಕ್ಸ್ ಯೂಟ್ಯೂಬ್ ಚಾನಲ್. ಮ್ಯಾನ್ ಸೀರಿಯಸ್ಲಿ USA ವಿರುದ್ಧ ಇವತ್ತು T20 ವರ್ಲ್ಡ್ ಕಪ್ಪಲ್ಲಿ ನಮ್ಮದು ಏನು ಪ್ರಥಮ ಮ್ಯಾಚ್ ಇತ್ತು, ಅದರಲ್ಲಿ ಇವತ್ತು ಸೋತಿದ್ದಿದ್ರೆ ಹಾರಿಬಲ್ ಆಗಿರ್ತಿತ್ತು. ನೋಡಿ, ಹೆಸರಿಗೆ USA ಅಷ್ಟೇ. ತಂಡದಲ್ಲಿ ಇರುವವರು ಯಾರು? USA ಭಾರತದಲ್ಲಿ ಅವಕಾಶ ವಂಚಿತರಾಗಿ, ಕ್ರಿಕೆಟ್ ಅವಕಾಶ ವಂಚಿತರಾಗಿ ಕೊನೆಗೆ USA ಹಾರಿ ಅಲ್ಲಿ ಒಂದಿಷ್ಟು ವರ್ಷ ಇದ್ದು ಅಲ್ಲಿಯ ಪೌರತ್ವ ಪಡೆದಂಥವರು ಈಗ USA ತಂಡದಲ್ಲಿರೋದು. ನೀವು ಪ್ಲೇಯಿಂಗ್ 11 ತೆಗೆದು ನೋಡಿದರೆ ಮೆಜಾರಿಟಿ ಇಂಡಿಯನ್ಸೇ ಇದ್ದಾರೆ. ಒಂದು ಯಾರೋ ಒಬ್ಬರೇನೋ ಪಾಕಿಸ್ತಾನ ಮೂಲದವರ ಅಂತ, ಮತ್ತೆಲ್ಲ ಇಂಡಿಯನ್ಸೇ ಇರೋದು, ಮೂಲ ಇಂಡಿಯನ್ಸೇ ಇರೋದು. ಸೊ ಇಂಡಿಯಾ ವರ್ಸಸ್ ಇಂಡಿಯಾ A ಅಂತ ಹೇಳ್ಬೋದಾ, ಅಥವಾ ಇಂಡಿಯಾ C ಅಂತ ಹೇಳ್ಬೋದು, ವಾಟ್ ಎವರ್ ಇಟ್ ಈಸ್, ಮೂಲ ಇಂಡಿಯನ್ಸ್. ಸೊ ಅವರೆದುರು ಸೋತ್ರೆ ಎಂಥ ಆಗ್ತೈತಿ ಇವತ್ತು ಸ್ಥಿತಿ. 13 ಓವರ್ ಕಳೆಯುವಷ್ಟರಲ್ಲಿ 6 ವಿಕೆಟ್ ಹೋಗಿದೆ. ಏನು 13 ಓವರಿಗೆ ಚಚ್ಚಿರ್ತಾರೆ. ನಮ್ಮದು ಟೆಂಪ್ಲೇಟ್ ಗೊತ್ತುಂಟಲ್ಲ, ಇವರೆಲ್ಲ ಮಾರ್ರೆ ಲಾಸ್ಟ್ ಒಂದು 10 T20 ಫಸ್ಟ್ ಬ್ಯಾಟಿಂಗ್ ಮಾಡಿದ್ರು 200, 250, 240 ಎಲ್ಲ ಹೊಡೆದು. ಸೊ ನಮ್ಮ ತಲೆಯಲ್ಲಿ ಆಯಿತು ಬ್ರೋ, 13 ಓವರಿಗೆ 6 ವಿಕೆಟ್ ಹೋಗಿತ್ತು, ಎಷ್ಟೊಂದು 200 ರನ್ ಹೊಡೆದಿದ್ರ. ಯಾಕಂದರೆ ನಮ್ಮದು ಡೈಲಾಗೆಲ್ಲ ಜೋರು ಇರ್ತಾ ಇತ್ತು, ಇನ್ಕ್ಲೂಡಿಂಗ್ ನಂದು. ಇವರು ಚಿಕ್ಕ ಪುಟ್ಟ ತಂಡದ ವಿರುದ್ಧ ಎಲ್ಲ 20 ಓವರಿಗೆ 300 ಹೊಡಿತಾರೆ, 20 ಓವರಿಗೆ 350 ಹೊಡಿತಾರೆ, ಹಾಗೆ ಹೀಗೆ ಚಚ್ತಾರೆ. ಹಾಗೆ ಅಯ್ಯೋ 77 ರನ್ನಿಗೆ 6 ವಿಕೆಟು, ಎಷ್ಟು ಟೆನ್ಷನಾಗಿ ಹೋಗಿತ್ತಂತಂದರೆ ಸೀರಿಯಸ್ಲಿ ಹೋಪ್ಲೆಸ್ ಸಿಚುವೇಷನಲ್ಲಿ ಇದ್ದಂಥ ಟೀಮ್ ಇಂಡಿಯಾವನ್ನು ಮತ್ತೆ ಅಲ್ಲಿಂದ ಎತ್ತಿದ್ದು ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಅವರು ನ್ಯೂಜಿಲ್ಯಾಂಡ್ ಸೀರೀಸ್ಗಿಂತ ಮುಂಚೆ ಒಂದು ಸ್ಟೇಟ್ಮೆಂಟ್ ಎಲ್ಲ ಕೊಟ್ಟಿದ್ರು. ಏನೋ ಐ ಆಮ್ ನಾಟ್ ಔಟ್ ಆಫ್ ಫಾರ್ಮ್, ಐ ಆಮ್ ಔಟ್ ಆಫ್ ರನ್ಸ್, ಆ ಥರ ಏನೋ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಭಾರಿ ಟ್ರಾಲ್ ಮಾಡಿದರು. ಓ ಅಣ್ಣ, ಇಷ್ಟೆಲ್ಲ ಓವರ್ ಕಾನ್ಫಿಡೆನ್ಸ್ ಬೇಡ, ಫಾರ್ಮ್ ಇಲ್ಲದಿದ್ರು ಐ ಆಮ್ ನಾಟ್ ಔಟ್ ಆಫ್ ಫಾರ್ಮ್ ಅಂತ ಹೇಳ್ತೀರ, ನಾಚಿಕೆ ಆಗೋದಿಲ್ವಾ, ಹಾಗೆ ಹೀಗೆ ಇವ್ರು ಹೇಗೆ ಕ್ಯಾಪ್ಟನ್ ಇವರನ್ನು ತೆಗೆದು ಎಸಿಬೇಕು ಲಂಗ್ ಪುಸ್ಗೆ ಎಲ್ಲ ಮಾತಾಡ್ತಿದ್ರು. ಅದೆಲ್ಲದಕ್ಕೆ ಉತ್ತರ ನ್ಯೂಜಿಲ್ಯಾಂಡ್ ಸೀರೀಸಲ್ಲಿ ಕೊಟ್ಟಿದ್ರು. ಆಗ ಕೂಡ ಬಂದಿತ್ತು, ಇವರು ವರ್ಲ್ಡ್ ಕಪ್ಪಲ್ಲಿ ಆಡೋದಿಲ್ವಾ, ನೀವು ಎಲ್ಲ ಬೈಲೇಟ್ರಲ್ ಸೀರೀಸಲ್ಲಿ ಆಡ್ತಾರೆ ಹಾಗೆ ಹೀಗೆ ಅಂತ. ಇವತ್ತು ಆಡಿದ್ದು ಅದೇ ಸೂರ್ಯಕುಮಾರ್ ಯಾದವ್. 49 ಬಾಲಿಗೆ 84 ರನ್. ಸೀರಿಯಸ್ಲಿ ಒನ್ ಮ್ಯಾನ್ ಶೋ ಇವತ್ತು. ಎಂಥದೇ ಹೇಳಿ, ಹೇಗೆ ಒನ್ ಮ್ಯಾನ್ ಶೋ ಅಂತ ಹೇಳ್ತೀರಿ, ನಮ್ಮ ಬೌಲರ್ಸ್ ಡಿಫೆಂಡ್ ಮಾಡಲಿಲ್ಲ ಹಾಗೆ ಹೀಗೆ ಅಂತೆಲ್ಲ ನೀವು ಹೇಳ್ಬೋದು. ಬಟ್ ಸ್ಟಿಲ್ ಇಟ್ ಈಸ್ ಆಲ್ಮೋಸ್ಟ್ ಇಟ್ ಈಸ್ ಸೇಫ್ ಟು ಸೇ ಇವತ್ತಿನ ಮ್ಯಾಚು ಒನ್ ಮ್ಯಾನ್ ಶೋ ಮಾರ. ಸೀರಿಯಸ್ಲಿ ನೋಡಿ, ಅಭಿಷೇಕ್ ಶರ್ಮಾ ಅವರಿಗೆ ಯಾರೋ ಒಂದು ಹೇಳಿದ್ದಾರೆ, ನೀನು ಫಸ್ಟ್ ಬಾಲಿಗೆ 6 ಹೊಡೆದ್ರೆ ನಾನು 5,000 ರೂಪಾಯಿ ಕೊಡ್ತೇನೆ ಅಂತ. ಏನೋ ಬೆಟ್ಟ ಹಾಕ್ತಾರಾ ಅಂತ. ಹೀಗೆ ನಾವು ಫ್ರೆಂಡ್ಸ್ ಹತ್ರ ಎಲ್ಲ ಬೆಟ್ಟ ಹಾಕ್ತೇವಲ್ಲ, ಬೆಟ್ಟ 50 ರೂಪಾಯಿ ಬೆಟ್ಟ, 100 ರೂಪಾಯಿ ಬೆಟ್ಟ ಅಂತ. ಹಾಗೆ ಇವ್ರು ಸ್ವಲ್ಪ ಈಗ ಕೋಟ್ಯಾಧಿಪತಿಗಳು ಎಲ್ಲ ಕ್ರಿಕೆಟರ್ಸು 5,000 ಬೆಟ್ಟ ಅಂತ ಹೇಳಿರ್ಬೋದಾ ಅಂತ. ಈ ಫಸ್ಟ್ ಬಾಲಿಗೆ 6 ಹೊಡಿಬೇಕನ್ನೋ ಗೋಜಿಗೆ ಯಾಕೆ ಹೋಗ್ತಾರೆ? ಆಯಿತು, ಫಸ್ಟ್ ಬಾಲಿಗೆ 6 ಹೊಡಿಬೇಕಾ? ಈ ಪವರ್ ಪ್ಲೇಯಲ್ಲಿ 2 ಫೀಲ್ಡರ್ಸ್ ಹೊರಗಡೆ ಇರ್ತಾರೆ. 30 ಯಾರ್ಡ್ ಸರ್ಕಲ್ಗಿಂತ 2 ಫೀಲ್ಡರ್ಸ್ ಹೊರಗಡೆ ಇರ್ಬೋದು. ಅವ್ರು ಎಲ್ಲಿದ್ದಾರೆ ಅಂತ ನೋಡಿಕೊಂಡು, ಓಕೆ ಇವರು ಅಲ್ಲಿದ್ದಾರಾ, ಈ ಬಿಟ್ಟು ಅದೆರಡು ಪ್ಲೇಸ್ ಬಿಟ್ಟು ಬೇರೆ ಎಲ್ಲಾದರೂ ನಾನು ಹೊಡಿಲಿಕ್ಕೆ ರೆಡಿ ಮಾಡ್ಕೊಳ್ಬೇಕಂತ ಮೆಂಟಲಿ ಪ್ರಿಪೇರ್ ಆಗಬೇಕು. ಇವತ್ತು ಡೀಪ್ ಎಕ್ಸ್ಟ್ರಾ ಕವರಲ್ಲಿ ಫೀಲ್ಡರ್ ಇದ್ದಾರೆ. ಆಬ್ವಿಯಸ್ಲಿ ಬೌಲರ್ ಆದವನು ಓಕೆ ಇವರು ಅಗ್ರೆಸಿವ್ ಆಟ ಆಡೋದು, ಸೊ ನಾನು ಸ್ಲಾಟಲ್ಲಿ ಹಾಕ್ತೇನೆ, ಅಲ್ಲಿ 6 ಹೊಡಿಲಿಕ್ಕೆ ಹೋಗಿ ಔಟ್ ಆಗಲಿ ಅಂತ ಅದೇ ಥರದ ಬಾಲ್ ಹಾಕ್ತಾರೆ. ಇವರು ಮಾರ ಪ್ಲ್ಯಾನಿಗೆ ಬಲಿಯಾಗೋದು ಯಾಕೆ ಅಂತ. ಓ ಹೌದಾ, ನೀವು ಆ ಬಾಲ್ ಹಾಕ್ತೀರಾ, ನಾನು ಅಲ್ಲೇ ಹೊಡಿತೇನೆ, ಕ್ಯಾಚ್ ಕೊಡ್ತೇನೆ. ಇವತ್ತು ಬಹುತೇಕ ಬ್ಯಾಟ್ಸ್ಮನ್ ನಮ್ಮದು ಎಲ್ಲರೂ ಸಹ ಕೈಗೆ ಕ್ಯಾಚ್ ಕೊಟ್ಟು ಔಟ್ ಆದದ್ದು. ಲಿಟ್ರಲಿ ಫೀಲ್ಡರ್ ಎಫರ್ಟ್ ಹಾಕಬೇಕಂತಲೂ ಇರಲಿಲ್ಲ, ನಿಂತ್ಕೊಂಡಲ್ಲಿ ಓಕೆ ನೀವು ಅಲ್ಲಿ ನಿಂತೀರ, ನಾವು ಕ್ಯಾಚ್ ಕೊಡ್ತೇವೆ. ಅಭಿಷೇಕ್ ಶರ್ಮಾ ಫಸ್ಟ್ ಬಾಲ್ ಡಕ್, ಅದಾದಮೇಲೆ ಓಕೆ ಒಂದು ರೀಸನೇಬ್ಲಿ ವೆಲ್ ಸ್ಕೋರ್ ಅಂತಲೇ ಹೇಳ್ಬೋದು. 6 ಓವರಿಗೆ 54 ರನ್ ಥರ ಏನಾಯಿತು, ಪವರ್ ಪ್ಲೇ ಮುಕ್ತಾಯದ ಹಂತಕ್ಕೆ ಬಂದಿತ್ತು. ಚಂದ ಮಾಡಿ ಆಡ್ತಾಯಿದ್ರು. ಓಕೆ ಪವರ್ ಪ್ಲೇಯಲ್ಲಿ 1 ವಿಕೆಟ್ ಹೋಯಿತು. ಇಶಾನ್ ಕಿಶನ್ ಮತ್ತು ತಿಲಕ್ ವರ್ಮ ಅವರು ಚಂದ ಮಾಡಿ ಆಡ್ತಿದ್ದಾರೆ ಅಂತ. ಒಂದೇ ಓವರಲ್ಲಿ ಪವರ್ ಪ್ಲೇದು ಲಾಸ್ಟ್ ಓವರಲ್ಲಿ 1 ಓವರಲ್ಲಿ 3 ವಿಕೆಟ್ ಹೋಯಿತು. ಟೆನ್ಷನ್ ಅಂದರೆ ಟೆನ್ಷನ್. ತಿಲಕ್ ವರ್ಮ ಅವರು ಔಟು, ಯಾರು ಇಶಾನ್ ಕಿಶನ್ ಅವರು ಔಟು, ಅದಾದಮೇಲೆ ದೂಬೆ ಅವರು ಫಸ್ಟ್ ಬಾಲ್ ಡಕ್ಕು. ಹೋಪ್ಲೆಸ್. 1 ವಿಕೆಟ್ ಹೋಗಿದ್ದದ್ದು ಪವರ್ ಪ್ಲೇ ಮುಗಿಯುವಷ್ಟರಲ್ಲಿ 4 ವಿಕೆಟ್ ಹೋಗಿದೆ. ಸಿಕ್ಕಾಪಟ್ಟೆ ಚಿಂತಾಜನಕ ಸ್ಥಿತಿಯಲ್ಲಿದ್ದಂತಹ ತಂಡ ಆಯಿತಾ. ಅದರಲ್ಲಿ ಮತ್ತು ಇಶಾನ್ ಕಿಶನ್ ಅವ್ರದ್ದು ಒಂದು ಕ್ಯಾಚ್ ಬೇರೆ ಬಿಟ್ಟಿದ್ರು ಪಾಯಿಂಟ್ ರೀಜನಲ್ಲಿ ಆಯಿತಾ. ಆ್ಯಂಡ್ ಸೂರ್ಯಕುಮಾರ್ ಯಾದವ್ ಅವರು ಕೊನೆಗೆ 15 ರನ್ನಲ್ಲಿದ್ದಾಗ ಒಂದು ರಿಟರ್ನ್ ಕ್ಯಾಚ್, ಬೌಲರ್ ಕ್ಯಾಚ್ ಬಿಟ್ಟರು. ಆ ಬೌಲರ್ಗೆ ಆ್ಯಕ್ಚುಲಿ ಮ್ಯಾನ್ ಆಫ್ ದ ಮ್ಯಾಚ್ ಕೊಡಬೇಕು. ಇವತ್ತು ಅವ್ರೇನಾದರೂ ಕ್ಯಾಚ್ ಹಿಡ್ದಿದ್ರೆ ಲಗಾಡಿಯೇ 100 ರನ್ಸ್ ಆಗ್ತಾ ಇರಲಿಲ್ವಾ ಅಂತ. ಆ ಒಂದು ಏನು ಡ್ರಾಪ್ ಕ್ಯಾಚನ್ನು ಕರೆಕ್ಟಾಗಿ ಯುಟಿಲೈಸ್ ಮಾಡಿಕೊಂಡ್ರು.
ಸೂರ್ಯಕುಮಾರ್ ಯಾದವ್ ಅವರು ಕೊನೆಗೆ ಲಾಸ್ಟಿಗೆ ಇನ್ನಿಂಗ್ಸ್ ಬಿಲ್ಡ್ ಮಾಡಿದಂಥ ರೀತಿ ಗೇರ್ ಚೇಂಜ್ ಅಂತ ಹೇಳ್ತಾರಲ್ಲ, ಅಯ್ಯೋ ಥ್ಯಾಂಕ್ಸ್ ಟು ಇನ್ನೊಂದು ಮುಂಬೈಕರ್. ಸೂರ್ಯಕುಮಾರ್ ಯಾದವ್ ಅವ್ರು ಹೇಗೆ ಮುಂಬೈಕರು, ನೇತ್ರವಲ್ಕರ್ ಅವರು ಮೂಲ ಮುಂಬೈಕರ್, ಅವರಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು. ಯಾಕಂತಂದರೆ ಬೇರೆ ಎಲ್ಲ ಬೌಲರ್ಸ್ಗೆ ಅದ್ವಾತದ್ದು ಸೂಪರಾಗಿ ಬಾಲ್ ಹಾಕಿದರೆ, ಇವರಿಗೆ ಇವತ್ತು ಆಫ್ ಡೇದು ನೆಕ್ಸ್ಟ್ ಲೆವೆಲ್ ಇದು ಆಫ್ ಡೇ. 4 ಓವರಿಗೆ 65 ರನ್ ಬಿಟ್ಟು ಕೊಟ್ಟರು. ಅದು ಅದರ ದೆಸೆಯಿಂದ ಕೊನೆಗೆ ಲಾಸ್ಟ್ ಓವರಲ್ಲಿ ಸೂರ್ಯಕುಮಾರ್ ಯಾದವ್ ಅವರು ಏನು 4, 6, 6, 4 ಚಿಂದಿ ಚಿತ್ರಾನ್ನ ಬ್ಯಾಟಿಂಗು. ಸೊ 161 ರನ್ನಿಗೆ 9 ವಿಕೆಟ್ಗಳನ್ನು ಭಾರತ ಕಳೆದುಕೊಂಡಿತ್ತು. ಅವರನ್ನು ಬಿಟ್ಟರೆ ಬೇರೆ ಯಾರು ಆಡಲಿಲ್ಲ. ನೆಕ್ಸ್ಟ್ ಹೈಯೆಸ್ಟ್ ಸ್ಕೋರ್ ಹೇಗೆ ಸೂರ್ಯಕುಮಾರ್ ಯಾದವ್ ಅವರು 84 ರನ್ ಹೊಡೆದು ನಾಟ್ಔಟ್ ಆಗಿದ್ದು, 49 ಬಾಲಿಗೆ 84 ರನ್. ನೆಕ್ಸ್ಟ್ ಹೈಯೆಸ್ಟ್ ಸ್ಕೋರ್ ತಿಲಕ್ ವರ್ಮಾ 25 ರನ್. ಅದರ ನೆಕ್ಸ್ಟ್ ಹೈಯೆಸ್ಟ್ ಸ್ಕೋರು ಇಶಾನ್ ಕಿಶನ್ 20 ರನ್. ಯಾರು ಎಂಥದಿಲ್ಲ. ಹಾರ್ದಿಕ್ ಪಾಂಡ್ಯ ಅವ್ರು ಸಿಂಗಲ್ ಡಿಜಿಟು, ರಿಂಕು ಸಿಂಗ್ ಅವರು ಸಿಂಗಲ್ ಡಿಜಿಟು, ಓ ದೇವ. ಆ್ಯಂಡ್ ಬೈ ದ ವೇ ಅದು ಗೊತ್ತುಂಟಲ್ಲ, ಹರ್ಷಿತ್ ರಾಣಾ ಅವರು ಅಫಿಷಿಯಲಿ ಔಟ್ ಆಗಿದ್ದಾರೆ, ಇಂಜುರಿಯಿಂದ ಔಟ್ ಆದರು. ಲಾಸ್ಟ್ ಮಿನಿಟಿಗೆ ಸಿರಾಜ್ ಅವರನ್ನು ಸ್ಕ್ವಾಡಿಗೆ ಹಾಕ್ಕೊಂಡ್ರು. ಇವತ್ತು ಸಿರಾಜ್ ಅವರು ಪ್ಲೇಯಿಂಗ್ 11 ಇದ್ದರು. ಲಕ್ ಮಾರ, ಸೀರಿಯಸ್ಲಿ ಒಂದು ಪ್ಲೇಯಿಂಗ್ 15 ಇಲ್ಲದಂತಹ ಸಿರಾಜ್, ಅದಾದ ಕೂಡಲೇ ಸಡನ್ನಾಗಿ ಹರ್ಷಿತ್ ರಾಣಾ ಅವರು ಬರ್ತಾ ಇಲ್ಲ ಅಂತ ಸಿರಾಜ್ ರಿಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ ಬಂದರು. ಡೈರೆಕ್ಟ್ ಪ್ಲೇಯಿಂಗ್ 11. ಯಾಕಂತಂದರೆ ಬುಮ್ರಾ ಅವರಿಗೆ ಇವತ್ತು ಜ್ವರ ಇತ್ತು. ಸೊ ಆದ್ದರಿಂದ ಬುಮ್ರಾ ಅವ್ರು ಪ್ಲೇಯಿಂಗ್ 11 ಇರಲಿಲ್ಲ. ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿದ್ರಪ್ಪ. ಇವತ್ತು ಫಸ್ಟ್ 3 ಓವರಲ್ಲೇ 3 ವಿಕೆಟ್ ಡಾಮಾರ್. USA ಈಗ 162. ಓಕೆ, ವಾಂಕೇಡ್ ಪಿಚ್ಚು, ಮುಂಬೈ ಪಿಚ್ಚಲ್ಲಿ ಆಗ್ತಾ ಉಂಟು, ಆರಾಮ್ಸೆ ಚೇಸ್ ಮಾಡ್ಬೋದು, ಒಂದು ಚಾನ್ಸ್ ಉಂಟು ಅಂತ ಅಂದ್ಕೊಂಡಿದ್ರು. ಬಟ್ ಆ 3 ವಿಕೆಟ್ ಹೋದಾಗ ಆಗ ಅದೊಂಥರ ಅಪ್ಪರ್ ಹ್ಯಾಂಡೆಡ್ ಡೆಫಿನೆಟ್ಲಿ. ಯಾಕಂತಂದರೆ ಅವರ ಓಪನರ್ಸು ಅಥವಾ ಒನ್ ಡೌನಲ್ಲಿ ಬರುವಂಥ ಆಟಗಾರ ಎಲ್ಲರೂ ಚೆನ್ನಾಗಿ ನಿಂತ್ಕೊಂಡು ಆಡಿದರೆ ಭಾರತ ಮತ್ತೆ ಪುನಃ ಗಾಬರಿ ಆಗ್ತೈತೆ. ಹೇಗೆ 77 ರನ್ನಿಗೆ 6 ವಿಕೆಟ್ ಹೋದಾಗ ಗಾಬರಿ ಆಗಿದ್ರಲ್ಲ, ಅದೇ ರೀತಿ ಗಾಬರಿ ಆಗ್ತಾಯಿದ್ರು. ಹಾಗೆ ಆಗಲಿಲ್ಲ. ಹರ್ಷದೀಪ್ ಸಿಂಗ್ ವಿಕೆಟ್ ತೆಗಿತಾಯಿದ್ರು, ಈ ಕಡೆಯಿಂದ ಸಿರಾಜ್ ಅಣ್ಣ ಕೂಡ ವಿಕೆಟ್ ತೆಗಿತಾಯಿದ್ರು. ಅದಾದಮೇಲೆ 4ನೇ ವಿಕೆಟಿಗೆ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಬಂತು. ಬಟ್ ಸ್ಟಿಲ್ ಕೊನೆಗೆ ಇದು ಭಾರತ ವಿನ್ ಆಗ್ತದೆ, ಇವರು ಏನು ಗೆಲುವು ಮರೀಚಿಕೆ ಅಂತ ಹೇಳ್ತಾರಲ್ಲ, ಆ ಥರವೇ ಆಯಿತು. ಕೊನೆಗೆ ಇವರು ಹೊಡಿಲಿಕ್ಕಾದದ್ದು 132 ರನ್ ಮಾತ್ರ. USA ಹೊಡಿಲಿಕ್ಕಾದದ್ದು 29 ರನ್ಗಳ ಜಯ ಭಾರತಕ್ಕೆ. ಬಟ್ ಸ್ಟಿಲ್ ಭಾರತ ಇಷ್ಟಿಷ್ಟು ಒಳ್ಳೆಯ ಪ್ರದರ್ಶನ ಕೊಟ್ಟು ನ್ಯೂಜಿಲ್ಯಾಂಡ್ ವಿರುದ್ಧ, ಅದಾದಮೇಲೆ ಮೊನ್ನೆ ವಾರ್ಮಪ್ ಮ್ಯಾಚಲ್ಲಿ ಏನು ಸೌತ್ ಆಫ್ರಿಕಾಕ್ಕೆ 240 ರನ್ ಚಚ್ಚಿದ್ರು ಡಬ್ ಅಂತ. ಸೊ ನಾವು ಮೆಂಟಲಿ ನಾವು ಕೂಡ ಪ್ರಿಪೇರ್ ಆಗಿರ್ತೇವೆ. ಓಕೆ, ಭಾರತ ಫಸ್ಟ್ ಬ್ಯಾಟಿಂಗ್ ಮಾಡಿದರೆ ಮಿನಿಮಮ್ 200 ರನ್ ಹೊಡಿತಾರೆ ಅಂತ. 230, 240 ಅದೆಲ್ಲ ಓಕೆ, ಮಿನಿಮಮ್ 200 ಹೊಡಿತಾರೆ ಅಂತ. 200 ಕೂಡ ಇಲ್ಲ, 160 ಪುಣ್ಯ ಸೂರ್ಯಕುಮಾರ್ ಯಾದವ್ ಅವರು ಆಡಿದ್ದಕ್ಕೆ. ಇಲ್ಲದೆ 120, 130 ಆಗ್ತಿತ್ತ ಅಂತ. ಹೀಗೆಲ್ಲ ಸರ್ಪ್ರೈಸ್ ಕೊಟ್ಟರೆ T20 ವರ್ಲ್ಡ್ ಕಪ್ಪಲ್ಲಿ ಸರ್ಪ್ರೈಸ್ ಅಣ್ಣ ತವರು ನೆಲದಲ್ಲಿ ಆಗ್ತಾ ಇರೋದು ಅಣ್ಣ. ದಯವಿಟ್ಟು ಈ ಥರ ಒಂದು ಹುಚ್ಚುಗಟ್ಟಬೇಡಿ. ದಯವಿಟ್ಟು ನೀವು ಕ್ಯಾಚ್ ಕೊಟ್ಟು ಔಟ್ ಆಗ್ತೀರಿ, ಕ್ಯಾಚ್ ಕೊಟ್ಟು ಔಟ್ ಆಗಬೇಡಿ. ಭಯಂಕರ ಎಫರ್ಟಿಂದ ಅಯ್ಯೋ ಇದು ಎಂಥ ಕ್ಯಾಚ್ ಹಿಡ್ದ, ಆ ಥರದ್ದೆಲ್ಲ ಒಂದು ಡಿಸ್ಮಿಸಲ್ಲಿದ್ದರೆ ಓಕೆ. ನೀವೇ ಕೈಗೆ ಕ್ಯಾಚ್ ಕೊಟ್ಟು ಔಟ್ ಆದಾಗ ನಮ್ಮ ಮನಸ್ಸಿಗೆ ಒಂಥರ ಘಾಸಿ ಆಗ್ತದೆ. ದಯವಿಟ್ಟು ನಮ್ಮದು ಹಾರ್ಟೆಲ್ಲ ಅಣ್ಣ ವರ್ಷ ಆಗ್ತಾ ಬಂತು, ಇಷ್ಟೆಲ್ಲ ನೀವು ಅಂದ್ಕೊಳ್ಳುವಷ್ಟೆಲ್ಲ ಸ್ಟ್ರಾಂಗ್ ಎಲ್ಲ ಇಲ್ಲ ಅಣ್ಣ ನಮ್ಮದು ಹಾರ್ಟ್. ದಯವಿಟ್ಟು ಈ ಥರ ಟೆಸ್ಟ್ ಮಾಡೋದು ಬೇಡ. ನೋಡುವ ಇವ್ರದ್ದು ಹಾರ್ಟ್ ಸ್ಟ್ರಾಂಗ್ ಉಂಟೆ ಇಲ್ಲ ಅಂತ ನೋಡುವ, ಎಲ್ಲ ಬೇಡ. ನಮ್ಮದು ಹಾರ್ಟ್ ಸ್ಟ್ರಾಂಗ್ ಇಲ್ಲ. ದಯವಿಟ್ಟು ನೆಕ್ಸ್ಟ್ ಮ್ಯಾಚಿಂದ ದಯವಿಟ್ಟು ಕೈ ಮುಗಿದು ಬೇಡಿಕೊಳ್ಳುತ್ತೇವೆ, ಚೆಂದ ಮಾಡಿ ಆಡಿ. ನಾವು ಪಾಕಿಸ್ತಾನ ಸೋಲ್ತದೆ, ಅವರನ್ನು ಗೇಲಿ ಮಾಡಿಕೊಂಡು ಒಂದು ವೀಡಿಯೋ ಮಾಡುವ ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ನೆದರ್ಲ್ಯಾಂಡ್ ವಿರುದ್ಧ ಆಲ್ಮೋಸ್ಟ್ ಸೋತರು ಅಂತವೇ ಅಂದ್ಕೊಂಡದ್ದು. ಕೊನೆಗೆ ಹೇಗೋ ವಿನ್ ಆದ್ರೆ ಏನಾದರೂ ವೀಡಿಯೋ ಮಾಡ್ತಿದ್ದೆ, ಡೆಡಿಕೇಟೆಡ್ ಟು ಪಾಕಿಸ್ತಾನ್ ಅಂತ. ಎನಿವೇಸ್ ಸೊ ಇಲ್ಲಿಯ ತನಕ ಏನೋ ಒಂಥರ ದೊಡ್ಡ ಅಪ್ಸೆಟ್ ಏನೂ ಆಗಲಿಲ್ಲ. ಥ್ಯಾಂಕ್ಫುಲಿ ನಮ್ಮಿಂದ ಅಪ್ಸೆಟ್ ಶುರು ಆಗಲಿಲ್ಲ. ಎಲ್ಲ ಕವರ್ ಮಾಡಿದ್ದೇನೆ ಅಂತ ಅಂದ್ಕೊಳ್ತೇನೆ. ಸರಿಯಾಗಿದೆ ಬರುವ. ನೀವು ಇಷ್ಟೊತ್ತು ವೀಡಿಯೋಗೋಸ್ಕರ ಕಾಯ್ತಾ ಕೂತಿದ್ರೆ, ನಾವು ಪೋಸ್ಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿದ್ದೇನೆ ಲೇಟ್ ಆಗ್ತದೆ ಇವತ್ತು ವೀಡಿಯೋ ಬರೋದು ಅಂತ. ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೇನೆ. ನೀವು ಆದರೂ ಕೂಡ ಮಿಡ್ ನೈಟಲ್ಲಿ ನೀವು ವೀಡಿಯೋ ನೋಡ್ತಿದ್ರೆ ಲವ್ ಯು, ನೀವು ಸೂಪರ್ ರೀ, ಅಲ್ಟಿಮೇಟ್ ಅಷ್ಟೇ. ನಮಸ್ಕಾರ.